ಸಿ ನಾವು ಒನ್ ಥಿಂಗ್ ಸಿ ಇದು ಪದೇ ಪದೇ ಅದೇ ಕೇಳೋದಿಲ್ಲ. ನಿನ್ನೆನೂ ಅದೇ ಕೇಳಿದ್ದೀನಿ. ನಿನ್ನೆ ಎಲ್ಲರೂ ಇದ್ರಿ, ನೀವು ಅವರ ರಾಜ್ಯಪಾಲರಿಗೆ ದೂರು ನೋಡಿದ್ದೀರಾ, ಅದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ. ಈಗ ಎಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡ್ಬೋದು. ಇಂಥ ದಾಖಲೆ ಕೊಟ್ಟಿದಾರ, ಆಯ್ತಪ್ಪ ಇದಕ್ಕೆ ನಾವು ಉತ್ತರ ಕೊಡ್ಬೋದು. ಇಂಥ ನಿಯಮ ಉಲ್ಲಂಘನೆ ಆಗಿದೆಯಾ, ಉತ್ತರ ಕೊಡ್ಬೋದು. ಸುಮ್ಮನೆ ದಿನ ಬಂದು ಗಾಳಿನಲ್ಲಿ ಗುಂಡಾರಿಸಿದ್ರೆ ಏನು ಪ್ರಯೋಜನ? ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರೆ ಏನ್ ಪ್ರಯೋಜನ? ಸರ್, ಯು ಕೆನಾಟ್, ದಯವಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಕೆನಾಟ್ ಬೈ ಅ CA ಸೈಟ್ ಅಟ್ ಡಿಸ್ಕೌಂಟ್. ಕೊಟ್ಟಾಯ್ತು, ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು KIDB ಅವರು ಕೊಟ್ಟಿದ್ದಾರಾ? ಈ ಟೆಂಡರ್ ಆಗ್ಬೇಕಂತ ಯಾರು ಹೇಳಿದ್ರಿ ಇದೆ ಅಂತ? ಯು ಕೆನಾಟ್ ಆಕ್ಷನ್ ಇಟ್. ಅದಕ್ಕೆ ನಾನು ಹೇಳಿದ್ನಲ್ಲ, BJP ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸಿವಿಕ್ CA ಸೈಟ್. CA ಸೈಟ್ ಆಕ್ಷನ್ ಮಾಡ್ತಾರಾ? ಅರ್ಜಿಗಳು ಹಾಕಿ ಕರೀತಾರೆ. ಇಂಡಸ್ಟ್ರಿಯಲ್ ಪ್ಲಾಟ್ಗಳಿಗೆ ಆಕ್ಷನ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಈಗ ಫಸ್ಟ್ ಏನು ಹೇಳಿದ್ರು ನೀವು, ಲಾಯರ್ ಸಿಂಗ್ ಅವರು, ನಾರಾಯಣ ಸ್ವಾಮಿ ಅವರು ಏನು ಹೇಳಿದ್ರು, ನಾವು ಏರೋಸ್ಪೇಸ್ ಉದ್ಯಮಿಗಳ ಅಂತ ಕೇಳಿದ್ರು. ನಿನ್ನೆ ನಾನು ಸ್ಪಷ್ಟವಾಗಿ ಹೇಳಿದೆ, ಏರೋಸ್ಪೇಸ್ ಉದ್ಯಮಿಗಳಲ್ಲಪ್ಪ. ನಾವು ಉದ್ಯಮಿಗಳು ಆಗ್ಬೇಕಂದ್ರೂ ತೊಂದರೆ ಏನಿದೆ? ಇಟ್ ಇಸ್ ಲೀಗಲ್ ಓನ್ಲಿ. CA ಸೈಟ್ ಕೇಳಿದ್ದು ಫಾರ್ ಸ್ಕಿಲ್ ಡೆವಲಪ್ಮೆಂಟ್. ಇವಾಗ ಅಲ್ಲಿಂದ ನೀವು ಉದ್ಯಮಿಗಳಿಂದ ಇಟ್ಕೊಂಡು ಇವಾಗ CA ಸೈಟಿಗೆ ಬಂದಿದ್ದೀರ, ಹೆಂಗಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ದಿನ ಇದೇ ಹರಿಕತೆ ಹೇಳಿದ್ರೆ ಕೇಳಲ್ಲ ಯಾರು. 190 ಹೇಗೆ ಅಂತ ಹೇಳ್ಬೇಕಲ್ಲ. ಸುಮ್ಮನೆ ಈಗ ಆಲ್ಮೋಸ್ಟ್ ಅರೌಂಡ್ 193 ಸೈಟ್ಸ್ ಬಂದಿತ್ತು, ಕರೆಕ್ಟಾ? ಅದರಲ್ಲಿ 43 ಮಾತ್ರ ಹಂಚಿಕೆ ಆಗಿದೆ. ಅದೆಲ್ಲ ನಾವು ಪ್ರಭಾವ ಬೀರಿದೇವ. ಈಗ ಅವರು KIDB ನಲ್ಲಿ ಅವ್ರದ್ದು ಇದೆ ಅಲ್ವಾ, ಅವ್ರಿಗೆ ಹೇಗೆ ಸಿಕ್ತು ಕೇಳಿ. ಯಾರು ವಿರೋಧ ಪಕ್ಷದ ನಾಯಕರು ಮೇಲ್ಮನೆಯಲ್ಲಿ ಅವರ ಅಫಿಡವಿಟ್ ತೆಗೆದು ನೋಡಿ. ನಾವೇನ್ ಬೇರೆದೇನು ಮಾಡ್ತಾ ಇಲ್ಲ ಅಲ್ಲ. ಅದೇ ಯಾರು ಸರ್ ನೋಡಿ, ಹೀಗೆ ಸುಮ್ಮನೆ ನಾನು ಮಾತಾಡೋದು ಇಲ್ಲ, ಬೇರೆಯವರು ಹಾಕಿದ್ರು, ಅವರು ಹಾಕಿದ್ರು, ಇವರು ಹಾಕಿದ್ರು, ಓಕೆ, ಅರ್ಹರಿದ್ರಾ ಇಲ್ವಾ? ಆಯ್ತು, ನೀವು ತೋರಿಸ್ಬೇಕಲ್ಲ, ನೋಡಪ್ಪ ಈ ಸೈಟಿಗೆ 100 ಜನ ಅಪ್ಲಿಕೇಶನ್ ಹಾಕಿದ್ರು, ನಿಮ್ಮ ಟ್ರಸ್ಟಿ ಫೌಂಡರು ಏನೂ ಗೊತ್ತಿಲ್ಲ ಅವರಿಗೆ, ಅವರು ಇದಕ್ಕೆ ಅರ್ಹರಲ್ಲ ಅಂತ ಹೇಳಿದ್ರೆ ಒಪ್ಬೋದು. ಫೌಂಡರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದಾರೆ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಇದ್ದಾರೆ, ಮುಂಚೆನೂ ತರಬೇತಿ ಪಡೆದಿದ್ದಾರೆ, IRS ಪಾಸ್ ಆಗಿದ್ದಾರೆ. ವಾಟ್ ಇಸ್ ನನಗೆ ಪ್ರಾಬ್ಲಮ್ ಏನಂತ ಅರ್ಥ ಆಗ್ತಾ ಇದೆ. ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಲ್ಲ ಕ್ಲಿಯರ್ ಆಗಿ, ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ದ ಟ್ರಸ್ಟ್, ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ರಾಹುಲ್ ಖರ್ಗೆ, ದ ಪ್ರಾಬ್ಲಮ್ ಇಸ್ ವಿತ್ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಪ್ರಿಯಾಂಕ್ ಖರ್ಗೆ ಅಷ್ಟೇ. ಈ ಟ್ರಸ್ಟ್ ಉದ್ದೇಶ 30 ವರ್ಷಗಳ ಹಿಂದೆ ರಿಜಿಸ್ಟರ್ ಆಗಿರ್ತಕ್ಕಂಥ ಈ ಟ್ರಸ್ಟ್ ಈ ಚಟುವಟಿಕೆ ಬಗ್ಗೆ ಆಕ್ಷೇಪಗಳಿಲ್ಲ. ಇವರು ಭೂಮಿ ತೆಗೆದುಕೊಳ್ಳಿಕ್ಕೆ ಅರ್ಹರು, ಅದ್ರ ಬಗ್ಗೆ ಕೂಡ ಆಕ್ಷೇಪ ಇಲ್ಲ. ಆದರೆ ತೆಗೆದುಕೊಂಡಿರ್ತಕ್ಕಂಥ ಪ್ರೋಸೆಸ್ ಬಗ್ಗೆ ಅಬ್ಜೆಕ್ಟ್ ಮಾಡ್ತಾ ಇರೋದು, ಅಬ್ಜೆಕ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, CA ಸೈಟ್ಗಳನ್ನ ಹೇಳಿ ಐ ಆಮ್ ನಾಟ್ ರನ್ನಿಂಗ್ ಗೋಯಿಂಗ್ ಎನಿವೇರ್. CA ಸೈಟ್ಗಳನ್ನ ಅವರು ನಿರ್ದಿಷ್ಟವಾದ ಹರಾಜು ಪ್ರಕ್ರಿಯೆ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಹರಾಜು ಹಾಕಿದ್ರೆ ರೂಲ್ಸ್ ಅನ್ನೇ ಚೇಂಜ್ ಮಾಡಿ ಅದನ್ನ ಹಂಚಿಕೆ ಮಾಡಿದ್ದಾರೆ. ಇದನ್ನ ನಿರ್ದಿಷ್ಟವಾದ ಮೊತ್ತವನ್ನು ನಿಗದಿ ಮಾಡಿ. ಲೆಟ್ ಅಸ್ ಅಸ್ಯೂಮ್ ದಟ್ ಇಸ್, ಇದೀಗ ಒಂದು ಸಂತೋಷ ಏನಾಯ್ತಂದ್ರೆ 5 ಆರೋಪದಿಂದ ಈಗ 2ಕ್ಕೆ ಬಂದಿದೆ. ನೀವೇ ಹೇಳ್ದಂಗೆ ಫಸ್ಟು ಏನು ಹೆಡ್ಲೈನ್ ಏನು ಬಂತು ಹೇಳಿ ಮೊನ್ನೆ, ಇವರು ಏರೋಸ್ಪೇಸ್ ಉದ್ಯಮಿಗಳ, ಆರ್ ದೇ ಏರೋಸ್ಪೇಸ್ ಆಂಟ್ರಪ್ರನರ್ಸ್? ಇಲ್ಲಪ್ಪ, ಅದು ಇಂಡಸ್ಟ್ರಿಯಲ್ ಪ್ಲಾಟ್ ಅಲ್ಲ ಅಂತ ಹೇಳಿದ್ಮೇಲೆ CA ಸೈಟ್ ಅಂತ ಹೇಳಿದ್ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ಗೆ, ಟ್ರಸ್ಟಿಗೆ ಅಂತ ಗೊತ್ತು. ಈಗ ನೀವೇ ಹೇಳಿದ್ರಿ ಅವರ ಆಕ್ಷೇಪ ನಮ್ಮ ಟ್ರಸ್ಟಿನ ಚಟುವಟಿಕೆಗೆ ಇಲ್ಲ ಅಂತ, ಕರೆಕ್ಟಾ? ಯಾಕಂದರೆ 20 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದು ತರಬೇತಿ IAS KAS ಇಗಿರ್ಬೋದು, ಶಾಲೆಗಳಿಗಿರ್ಬೋದು, ಏನೋ ಒಂದು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಬಂದಿದ್ದೀವಿ. ಅದನ್ನು ಈಗ ಡ್ರಾಪ್ ಆಯಿತಾ? ಈಗ ಪ್ರೋಸೆಸ್ ಬಗ್ಗೆ ಆಕ್ಷೇಪ ಇದೆ. ಪ್ರೋಸೆಸ್ಸು ತೀರ್ಮಾನ ಮಾಡೋದು ನಾವಾ? ಆಮೇಲೆ ಪ್ರೋಸೆಸ್ ಬರೀ ಅದು ಒಂದೇ ಸೈಟಿಗೆ ಬೇರೆದಿತ್ತ? ನನ್ಗೆ ಗೊತ್ತಿರೋ ಪ್ರಕಾರ ಹಲವಾರು ವರ್ಷದಿಂದ ಏನು ಪ್ರೋಸೆಸ್ ಇದೆ ಅದೇ ಫಾಲೋ ಹಾಕೊಂಡು ಬಂದಿದೆ. ನನ್ನ ಮಾಹಿತಿ, ನನ್ನ ಅಲ್ಪ ಏನು ತಿಳುವಳಿಕೆ ಇದೆ,
ಕಾನೂನಲ್ಲಿ CSITಗೆ ಅರ್ಜಿ ಹಾಕಬೇಕು. ಈ ಆಕ್ಷನ್ ಪ್ರಕ್ರಿಯೆ ಇದೆಯಾ ಇಲ್ಲ ನೀವೇ ಹೇಳಬೇಕು. ನನಗಂತೂ ಐ ಆಮ್ 100% ಶ್ಯೂರ್, ಅಟ್ಲೀಸ್ಟ್ ವಾಟ್ ಎವರ್ ನಾಲೆಜ್ ಐ ಹ್ಯಾವ್ ಲೀಗಲಿ, ಇಟ್ ಈಸ್ ನಾಟ್ ದೇರ್. ಹೂ ಇಸ್ ಚೇಂಜ್ಡ್ ಇಟ್? ಫಾರ್ ಓನ್ಲಿ ದಿಸ್ ಸೈಟ್ ಚೇಂಜ್ ಆಗಿದೆಯಾ? ಯಾವ ಇಸ್ವಿನಲ್ಲಿ ಚೇಂಜ್ ಆಯಿತು? 5/2/23ಕ್ಕೆ ಚೇಂಜ್ ಆಗಿದೆ. ಅದು ಯಾರು ಚೇಂಜ್ ಮಾಡಿದ್ರು? ನಾವಂತೂ ಚೇಂಜ್ ಆಗಿದ್ರು ಕೂಡ ಅದೇನು ಬೇರೆ ಇದು ಒಂದಕ್ಕಾಗಿದೆಯಾ ಅಥವಾ ಇಟ್ಸ್ ಅ ಪಾಲಿಸಿ ಮ್ಯಾಟರ್? ಪಾಲಿಸಿ ಮ್ಯಾಟರ್ ಅಂದರೆ ವೈ ಆರ್ ಯು ಬ್ಲೇಮಿಂಗ್? ನಾನು ಕೇಳ್ತಾ ಇರೋದು ಸರ್, ನೀವೇ ಹೇಳಿದ್ರಿ ಚೇಂಜ್ ಆಗಿದೆ ಅಂತ. ಪಾಲಿಸಿ ಚೇಂಜ್ ಆಗ್ತಾನೆ ಇರುತ್ತೆ. ಪಾಲಿಸಿ ಇದಕ್ಕೋಸ್ಕರ ಚೇಂಜ್ ಆಗಿದೆಯಾ ಅಥವಾ ಆ ಪ್ರಕ್ರಿಯೆನಲ್ಲಿ ಅದು ಅವತ್ತೇನು ಹಂಚಿಕೆ ಆಗಿದೆ ಆ 43 ಏನು ಕೊಟ್ಟಿದ್ದಾರೆ 42 ಬೇರೆ ಪಾಲಿಸಿನಲ್ಲಿ ಕೊಟ್ಟಿದ್ದು ಇದು ಒಂದು ಬೇರೆ ಪಾಲಿಸಿನಲ್ಲಿ ಕೊಟ್ಟಿದ್ದಾರಾ? ಅದಕ್ಕೆ ಈ ಪ್ರಿಯಾಂಕರ್ಗೆ ಒಬ್ಬರು ಸಚಿವರಾಗಿದ್ದಾರೆ, ಮಂತ್ರಿ ಸದಸ್ಯರಾಗಿರ್ತಕ್ಕಂಥ ಟ್ರಸ್ಟಿಗೆ ಏನೋ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಎಲ್ಲ ಪ್ರೊಸೆಸ್ಗಳಾಗಿದ್ದಾವೆ, ನಿಯಮಗಳ ಬದಲಾವಣೆ ಕಾನೂನು ಬಾಹಿರ ಆಗಿದೆ ಅನ್ನುವಂಥದ್ದು ಮೇನ್ ಅವರ ಆರೋಪ. Please show me which law prevents me from being a minister and being a part of a trust. ಒಂದು ನಿಮಿಷ ಸರ್. ಅಯ್ಯೋ ಜಲ್ಲಿ ಜಂತರ್ ಮಂತರ್ ಯಾಕಪ್ಪ? ಯುಕ್ರೇನ್ನಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಲಿ, ಏನಾಗಿದೆ? ಖಂಡಿತವಾಗೂ ನಿಮಗೆ ರಾಜ್ಯಪಾಲರಲ್ಲಿ ನಿಮಗೆ ಲೀಗಲ್ ನೆರವು ಸಿಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ರಾಷ್ಟ್ರಪತಿಗಳಿಗೆ ಹೋಗಿ ಏನ್ರಿ ಮಾಡ್ತೀರಾ? ಮ್ಯಾಕ್ಸಿಮಮ್ ನಿಮ್ಮ ರಾಜ್ಯಪಾಲರಿಗೆ ಕೈಗೊಂಬೆಯಾಗಿ ಯೂಸ್ ಮಾಡಿ ಪ್ರಾಸಿಕ್ಯೂಷನ್ ನೋಟಿಸ್ ಕೊಡಿಸ್ತೀರಾ ಕಾನೂನು ಬಾಹಿರವಾಗಿ? ಕೊಡಿಸಿ, ಯಾರು ಬೇಡ ಅಂದಿದ್ದಾರೆ? ಸಿ ಸರ್, ನೀವೇ ಹೇಳ್ತಾ ಇದ್ದೀರಾ ದಟ್ ದೇ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದ ಟ್ರಸ್ಟ್, ದೇ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದ ಟ್ರಸ್ಟೀಸ್, they have no problem with the activities of the trust. There has been no legal process that has been broken. But illegal ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ, ನಿಮಗೂ ಗೊತ್ತಾಗ್ತಾ ಇಲ್ಲ. ಇದೊಂದು ಸರ್, ಈ ಪ್ರೊಸೆಸ್ ಬಗ್ಗೆ ಟಾಕ್ ವಾರ್ ನಡೆದಾಗ ನೀವು ಪ್ರತಿಪಕ್ಷ ನಾಯಕರ ಬಗ್ಗೆ ಬಳಸಿದ ಪದದ ಬಗ್ಗೆ ಆಕ್ಷೇಪ. ಯಾವ ಪದ ಸರ್? ನೀವು ಅವ್ರಿಗೆ ಇಂಗ್ಲಿಷ್ ಬಗ್ಗೆ ನಾನು ನೋಡಿ, ನಾನು ದಯವಿಟ್ಟು ಇಲ್ಲ ವೈಯಕ್ತಿಕ ಐ ವುಡ್ ಇಲ್ಲ ಡೆಫಿನೆಟ್ಲಿ ನೋಡಿ, ಬೇಕಾದ್ರೆ ಇಲ್ಲೇ ಇದ್ರೆ ನಿಮ್ಮದೆಲ್ಲ ಇರ್ತದೆ. ನಾನು ಅವ್ರಿಗಂದಿಲ್ಲ, BJP ಅವರಿಗೆ ಆ ಕಡೆ ಇಂಗ್ಲೀಷು ಬರೋದಿಲ್ಲ, ಆ ಕಡೆ ಕಾನೂನು ಬರೋದಿಲ್ಲ, ಕಾನೂನು ತಿಳುವಳಿಕೆನೂ ಇಲ್ಲ ಅಂತ ನಾನು ಫಸ್ಟ್ ಲೈನ್ ಅದೇ ಹೇಳಿದ್ದು. ಅವರಿಗಲ್ಲ, ಅವ್ರಿಗೆ ಇಂಗ್ಲೀಷ್ ಬರುತ್ತೋ ಇಲ್ಲೋ ಅದು ನನಗೆ ಗೊತ್ತಿದೆ ಅವರಿಗೆ. ಈಗ ಇವಾಗ ತಾನೇ ಯಾರೋ ನನಗೆ ಕಳಿಸ್ಕೊಟ್ರು, ನಮ್ಮ ಮಾಧ್ಯಮ ಸ್ನೇಹಿತರು ಅವರು ಮಾತಾಡಿದ್ದು. ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ದು. BJP ಅವರಿಗೆ ಆ ಕಡೆ ಇಂಗ್ಲೀಷು ಅರ್ಥ ಆಗಲ್ಲ, ಕಾನೂನು ತಿಳುವಳಿಕೆ ಇಲ್ಲ ಅಂತ ಹೇಳಿದ್ದು ನಂಬರ್ 1. ನಂಬರ್ 2, ಇವತ್ತೇನು ಅವರು ಹೇಳ್ತಾ ಇದಾರಲ್ಲ, ಅವರು ಸಾಮರ್ಥ್ಯದಿಂದ ಆಗಿದ್ದಾರೆ, ಅದು ಆಗಿದ್ದಾರೆ, ಅದಕ್ಕೆ ಅವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂತ ಒಳ್ಳೇದೇ, ಅಗ್ರೀಡ್. ನೀವು ಯಾವತ್ತೂ ಕೂಡ ನಿಮ್ಮ ಸಾಮರ್ಥ್ಯವನ್ನ ಗುರುತಿಸ್ಬಿಟ್ಟೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ವಿಶೇಷವಾಗಿ ಖರ್ಗೆ ಸಾಹೇಬರು ತಮಗೆ ಅವಕಾಶಗಳು ಕೊಟ್ಟಿದ್ರು. ಪಾರ್ಟಿನಲ್ಲಿ ಅವಕಾಶ ಕೊಟ್ಟರು, ಜನರಲ್ ಸೆಕ್ರೆಟರಿ ಆಗಿ 2 ಸರಿ ಬೋರ್ಡ್ ಚೇರ್ಮನ್ ಮಾಡಿದ್ರು. ಖರ್ಗೆ ಸಾಹೇಬರು ರೈಲ್ವೆ ಮಂತ್ರಿ ಆದಾಗ ಇವರಿಗೆ ಡೆಲ್ಲಿಗೆ ಕರ್ಕೊಂಡು ಹೋಗಿ ಸೆಂಟ್ರಲ್ ಬೋರ್ಡ್ ಮೆಂಬರ್ ಮಾಡಿದ್ದು. ಇವರಿಗೆ 2 ಸರಿ ಟಿಕೆಟ್ ಸಿಗ್ಬೇಕಾಗಿತ್ತು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದು ಕೂಡ ಖರ್ಗೆ ಸಾಹೇಬರು. ಇವರು ಖರ್ಗೆ ಸಾಹೇಬ್ರ ಜೊತೆ ಗುರುತಿಸ್ಕೊಂಡಿದ್ರೆ ಇಲ್ಲ, ನೀವೇ ಹೇಳಿ. ಆಯ್ತು, ಒಂದು ನಿಮಿಷ ಪ್ಲೀಸ್, ಹೇರ್ ಮಿ ಔಟ್ ಸರ್. ಡೆಲ್ಲಿ ಆಮೇಲೆ ಏನೋ ಹೌದಪ್ಪ ಒಂದು ಕೊಡಿಸ್ಲಿಕ್ಕಾಗಿಲ್ಲ ಅರ್ಥ ಕಾರಣದಿಂದ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಬಿಟ್ಟು ಹೋದ್ರು. ಅವ್ರ ರಾಜಕೀಯ ಭವಿಷ್ಯ ನೋಡ್ಕೋಬೇಕಾಗಿ, ಅದ್ರಲ್ಲಿ ತಪ್ಪೇನಿಲ್ಲ. ಆದರೆ BJPನೇ ನಮ್ಗೆ ಬಿಡಿಸಿದ್ದು ಅಂತ ಹೇಳೋದು ತಪ್ಪಲ್ವಾ? ಲೀಡರ್ ಆಗಿದ್ದು ನೀವು ಇಲ್ಲಿ ನಮ್ಗೆ ಅವಕಾಶ ಕೊಡ್ಲಿಕ್ಕಾಗಿಲ್ಲ ಅಂದ್ಬಿಟ್ಟು ಕಾರಣಾಂತರದಿಂದ, ಅದು ಅವರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಾವು ರೆಡಿ ಇದ್ದೀವಿ. ಅಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗಿಲ್ಲ ಅಂತಾನೆ ಅಲ್ಲಿ ಹೋದ್ರು, ಅಲ್ಲಿ MLC ಆದ್ರು. ನಮ್ಗೆ ಖುಷಿ ಆಯ್ತು. ಎಲ್ಲ SC ST ವಿಚಾರದಲ್ಲಿ ಮುಂಚೂಣಿನಲ್ಲಿ ನಿಂತು ಮಾತಾಡ್ತಾ ಇದ್ರು, ಇನ್ನೂ ಸಂತೋಷ ಆಯಿತು. ಮೇಲ್ಮನೆ ನಾಯಕರಾಗಿದ್ದಾರೆ, ಸಂತೋಷ. ಆದರೆ ಎಲ್ಲಾನು BJP ಇಂದ ಆಗಿದ್ರೆ ಅಂತ ಸುಳ್ಳು ಯಾಕೆ ಹೇಳೋದಪ್ಪ? ನೋ ದಟ್ ಐ ಅಗ್ರಿ ಅಲ್ಲ. ನೋಡ್ರಿ, ವಿ ಟ್ರೈಡ್ ಟು ಗೆಟ್ ಹಿಮ್ ಟಿಕೆಟ್. ಅವಾಗ ಅವ್ರಿಗೆ ಗೊತ್ತಿದೆ, ಖರ್ಗೆ ಸಾಹೇಬರು ಪ್ರಯತ್ನ ಮಾಡಿದ್ರು, ಬೇರೆ ಏನೇನಾಯ್ತು ಅವೆಲ್ಲ ಇವಾಗ ಮಾತಾಡೋದು ಸರಿಯಲ್ಲ. ಕಾಂಗ್ರೆಸ್ ಪಾರ್ಟಿ ಅವರಿಗೆ ಗುರುತಿಸಿ ಇವೆಲ್ಲ ಅವಕಾಶ ಕೊಟ್ಟಿದ್ಕೆ ತಾನೇ BJP ಎತ್ಕೊಂಡಿದ್ದು. BJP ಬೆಳೆಸಿದವರಿಗೆ 9 ತಿಂಗಳು ನಾವು ಕೂಸಿಟ್ಕೊಂಡು ಆಚೆ ಬಂದ ತಕ್ಷಣ ನಮ್ ಕೂಸಂತ ನಾಮಕರಣ ಮಾಡಿದ ತಕ್ಷಣ ಅವ್ರದ್ದಾಗ್ಬಿಡ್ತದ? ವಿಹಾರ ಟ್ರಸ್ಟಿಗೆ ಸಂಬಂಧಪಟ್ಟದ್ದು ಯಾವುದು ಕೂಡ ಆಕ್ಷೇಪಣೆ ಇಲ್ಲ.
ಆದ್ರೆ ಸಚಿವರಾಗಿ ಪ್ರತಿಪಕ್ಷಗಳಿಗೆ ಒಂದು ಆಹಾರ ಆಗುತ್ತೆ ಅಂತ ಅನ್ಸಂದ್ರೆ ಈ ತರ ಟ್ರಸ್ಟ್ ಮುಖಾಂತರ ಜಮೀನು ತೆಗೆದುಕೊಂಡು ಬೇರೆ ಉದ್ದೇಶ ಅಂದ್ರೆ ಕೈಗಾರಿಕೆ ಸರ್ ಓಕೆ ಟೆಲ್ ಮಿ ಒನ್ ಥಿಂಗ್ ಸರ್ ನೀವು ಒಂದು ಅನುಮಾನಗಳು ಒಂದಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ ಆಗಿದೆ ಅಲ್ವಾ ಈಗ ಈಗ ನಿರಾಣಿ ಅವ್ರದ್ದು ತೆಗೆದು ನೋಡಿ when he was the industry minister he himself allocated land for himself There is right or wrong, sir, ನಿಮ್ಮ ಪ್ರಕಾರ? ಇಲ್ಲಿ ಇಂಡಸ್ಟ್ರಿಯಲ್ ಪ್ಲಾಟ್ ಎಲ್ಲಿದೆ Okay. ದಟ್ ಈಸ್ ಫಾರ್ ಪ್ರಾಫಿಟ್. ಈಗ ಪ್ರೇರಣಾ ಟ್ರಸ್ಟ್ ಎಲ್ಲ ಪ್ರಕರಣ ಯಾವಾಗ ಆಯಿತು ಸರ್? ವಾಟ್ ವಾಸ್ ಯಡಿಯೂರಪ್ಪ ಜಿಸ್ ಡೆಸಿಗ್ನೇಷನ್ ದಟ್ ಟೈಮ್? ಈಗ ಎಷ್ಟೊಂದು ಜನ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾರಲ್ಲ, ಬಿ ಜೆ ಪಿನಲ್ಲಿರ್ಬೋದು ಬೇರೆ ಪಕ್ಷದಲ್ಲಿರ್ಬೋದು, ಅವ್ರು ಹೇಗೆ ನಡೆಸ್ತಾರೆ ಸರ್? ಎಷ್ಟು ಜನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾರೆ, ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ನಾವು ಜಾಸ್ತಿ ನಡೆಸ್ತೀವೋ ಅವ್ರು ಜಾಸ್ತಿ ನಡೆಸ್ತಾರೆ, ತೆಗೆದು ನೋಡಿ. ಅವರೆಲ್ಲ ಟ್ರಸ್ಟ್ನಲ್ಲಿ ಇರ್ಬೋದು. ನಾನು ಹೇಳಿದೆ ಅಲ್ಲ, ಪ್ರಾಬ್ಲಮ್ ಈಸ್ ನಾಟ್ ವಿತ್ ದ ಟ್ರಸ್ಟ್, ದ ಪ್ರಾಬ್ಲಮ್ ಈಸ್ ವಿತ್ ದ ಟ್ರಸ್ಟಿ, ದ ಪ್ರಾಬ್ಲಮ್ ಈಸ್ ವಿತ್ ಪ್ರಿಯಾಂಕ್ ಖರ್ಗೆ, ದ ಪ್ರಾಬ್ಲಮ್ ಈಸ್ ನಾಟ್ ಇವನ್ ವಿತ್ ಮಲ್ಲಿಕಾರ್ಜುನ್ ಖರ್ಗೆ. ಕೇಳಿ, 20 ವರ್ಷದಿಂದ ಇದೆ ಅಲ್ವಾ, ಖರ್ಗೆ ಸಾಹೇಬ್ರಿ ಚೇರ್ಮನ್ ಇದ್ರು, ಈಗ ಅದಾದ್ಮೇಲೆ MP ಆದ್ಮೇಲೆ ಇಲ್ಲಿ ಟೈಮ್ ಕೊಡೋಕ್ಕಾಗಂತ ರಾಜೀನಾಮೆ ಕೊಟ್ಟು ಅಣ್ಣವ್ರಿಗೆ ಮಾಡಿದ್ರು. ಈಗ ನೀವು ದಯವಿಟ್ಟು ಸ್ವಲ್ಪ ನಿಮ್ಮ ಆರ್ಕೈವ್ಸ್ನಿಂದ ತೆಗೆದು ನೋಡಿ. ಇವಾಗಿಂದಲ್ಲ, 6 ವರ್ಷದಿಂದ ಪ್ರಿಯಾಂಕ್ ಈಸ್ ದ ಬಿಗ್ಗೆಸ್ಟ್ ಟಾರ್ಗೆಟ್ ಫಾರ್ BJP ಆಫ್ಟರ್ ಸಿದ್ದರಾಮಯ್ಯಜಿ ಆ್ಯಂಡ್ DK ಶಿವಕುಮಾರ್ಜಿ. ಈಗ PSI ಹಗರಣದಲ್ಲಿ ನಾನು ಪತ್ರಿಕೆಯಲ್ಲಿ ಏನು ಬಂದಿದೆ ಅದನ್ನ ಉಲ್ಲೇಖಿಸಿದಕ್ಕೆ ನನಗೆ 2 ಸರಿ CID ನೋಟಿಸ್ ಕೊಟ್ಟರು. ನನ್ನ ವಿರುದ್ಧ ನಿಲ್ಸಿರೋ ಕ್ಯಾಂಡಿಡೇಟ್ ಯಾರು? 40 ಕೇಸ್ ಇದೆ ಅವನ ಮೇಲೆ. ಅಕ್ಕಿ ಪ್ರಕರಣ, ಮಕ್ಕಳ ಯಾದಗಿರಿನಲ್ಲಿ ಅಂಗನವಾಡಿನಲ್ಲಿ ಹಾಲಿನ ಪೌಡರ್ ಕದ್ದಿದ್ದವನು, ಪ್ರೂವ್ ಆಗಿರೋದು. 40 ಕೇಸಲ್ಲಿ 45 ಕೇಸ್ ಹಾಕ್ಸಿದ ಯಾರು? BJP ಅವರು, ನಾವಲ್ಲ. ಗಡೀಪಾರ್ ಆಗ್ಬೇಕಂತ ಮಾಡಿದ ಯಾರು? ನಾವಲ್ಲ, BJP ಅವರು. ಅಂಥವನಿಗೆ ಟಿಕೆಟ್ ಕೊಡ್ತಾರೆ ನನ್ನ ವಿರುದ್ಧ. ನಿಮ್ಮ